ನಮಸ್ಕಾರಪ್ಪ ಎಲ್ಲ ಮಂದಿಗೆ. ನಾನು ನಿಮ್ಮ ಗುರು ಆಲೋದಿ ಮಾತಾಡಕತ್ತೀನಿ. ಇವತ್ತು ನಾವು ಗೋವಾದಿಂದ ಬೆಳಗಾವಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಯಾವ ಯಾವ ಪ್ಲೇಸ್ ಬರ್ತಾವಂತ ನೋಡುಂಬರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ದೋಸ್ತ್ರ ನೋಡ್ರಿಪ್ಪ, ಗೋವಾದಿಂದ ಬೆಳಗಾವಿಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ನಾವು ಕೂಡ ಬಂದು ನಿಂತೇವಿ. ಇದು ಏನಪ್ಪಾ ಅಂತಂದ್ರೆ ಒಂದು ದೇವಸ್ಥಾನಕ್ಕೆ ಬಂದು ನಿಂತೇವಿ. ಮಾವೂಲಿ ದೇವಸ್ಥಾನ ಅಂತ ಐತ್ರಿ. ಒಂದು ದೇವಿಯ ಒಂದು ದೇವಸ್ಥಾನ ಐತಿ. ದೇವಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಆಶೀರ್ವಾದವನ್ನ ಪಡ್ಕೊಂಡು ಬರೋಣ್ರಿ. ಯಾಕಪ್ಪ ಅಂತಂದ್ರೆ ನಾನು ಎಲ್ಲೇ ಹೋದ್ರೂ ಕೂಡ ದೇವಸ್ಥಾನಕ್ಕೆ ಯಾಕೆ ಹೋಗಿ ಭೇಟಿಯಾಗಿ ನೋಡಿ ಆಶೀರ್ವಾದವನ್ನು ಪಡ್ಕೊಂಡು ಬರ್ತೀನಿ ಅಂತಂದ್ರೆ, ನಮ್ಮ ಕಡೆಯಿಂದ ನೀವು ಕೂಡ ದೇವಸ್ಥಾನದ ದರ್ಶನ ಮಾಡ್ದಂಗೆ ಆಗುತ್ತೆ. ಆ ಒಂದು ಕಾರಣದಿಂದ ನಾನು ಕೂಡ ವಿಡಿಯೋ ಮಾಡ್ತೇನೆ, ಅದೇ ರೀತಿ ನಿಮ್ಮೆಲ್ಲರಿಗೂ ಹಂಚ್ತೇನೆ. ಆ ಒಂದು ಕಾರಣದಿಂದ ನಿಮಗೂ ಕೂಡ ಏನರ ನಮ್ದು ಮಾಡೋ ಕೆಲಸ ಇಷ್ಟ ಆಗಿತ್ತಂತಂದ್ರೆ ಶೇರ್ ಮಾಡ್ರಿಪ್ಪ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ. ಯಾಕಂತಂದ್ರೆ ನೀವು ಎಷ್ಟು ಶೇರ್ ಮಾಡ್ಕೊತಿರ್ತೀರಲ್ಲ ಅಷ್ಟು ನಮಗೂ ಕೂಡ ಹೆಲ್ಪ್ ಆಗುತ್ತೆ. ದೋಸ್ತ್ರೆ ನೋಡ್ರಿಪ್ಪ, ನಾವು ಒಳಗಡೆ ಬಂದ್ವಿ. ಒಂದು ದೇವಿಯ ಒಂದು ಆರಾಧನೆಯನ್ನ ಪೂಜನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದುಕೊಳ್ರಿ. ಯಾಕಂತಂದ್ರೆ ಇಂಥ ದೇವಸ್ಥಾನಗಳಿಗೆ ನೀವು ಕೂಡ ಭೇಟಿ ಕೊಡ್ತಿರೋ ಗೊತ್ತಿಲ್ಲ. ಆ ಒಂದು ಕಾರಣದಿಂದ ನೋಡ್ರಿಪ್ಪ, ಎಲ್ಲರೂ ಕೂಡ ದರ್ಶನವನ್ನ ಮಾಡ್ಕೋರಿ. ಇಲ್ಲಿ ನೋಡ್ರಿಪ್ಪ, ಎಷ್ಟು ಚೆನ್ನಾಗಿರುವಂತ ಚಿಕ್ಕದಾದ ಒಂದು ಚೊಕ್ಕದಾದಂಥ ದೇವಸ್ಥಾನ ಐತೆ ಅಂತಂದ್ರೆ, ಇಂಥ ದೇವಸ್ಥಾನಗಳಿಗೆಲ್ಲ ನಾವು ಭೇಟಿ ಕೊಡ್ಬೇಕು. ಯಾಕೆ ಭೇಟಿ ಕೊಡ್ಬೇಕಂತಂದ್ರೆ ಮನಸ್ಸಿಗೆ ಭಾಳ ನೆಮ್ಮದಿ ಕೊಡ್ತೈತಿ. ಏನರ ಮಾಡಕ್ಕೆ ಜೀವನದಾಗ ಒಂದು ಹುಮ್ಮಸ್ ಕೊಡ್ತೈತಿ. ದೋಸ್ತರ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಒಂದು 15-25 ಕಿಲೋಮೀಟರ್ ಆದಮೇಲೆ ಗ್ರೀನ್ ವ್ಯಾಲಿ ರೆಸಾರ್ಟ್ ಅಂತ ಐತ್ರಿ. ಅದೇ ರೀತಿ ಇಲ್ಲಿ ಒಂದು ಫಾಲ್ಸ್ ಐತ್ರಿ. ಆ ಫಾಲ್ಸ್ ದೂರದಿಂದ ತೋರಿಸ್ತೀನಿ, ಯಾಕಂದ್ರೆ ಮಳೆ ಭಾಳ ಇತ್ತು ನಾನು ಹೋದಾಗೆ. ಆ ಒಂದು ಕಾರಣದಿಂದ ಅಲ್ಲಿ ಕೆಳಗೆ ಇಳಿಯಕ್ಕೆ ಬಿಡಲಿಲ್ಲ. ನೋಡುಂಬರಿ ಹೆಂಗೈತಿ ಫಾಲ್ಸ್. ಅದೇ ರೀತಿ ದೂರದಿಂದ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಗ್ರೀನ್ ವ್ಯಾಲಿ ರೆಸಾರ್ಟ್ ಇದು ಎಲ್ಲಿ ಬರ್ತೈತ್ರಿಪ್ಪ ಅಂತಂದ್ರೆ, ಬೆಳಗಾವಿಯಿಂದ ಗೋವಾಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ, ಅದೇ ರೀತಿ ಬೆಳಗಾವಿ ಗೋವಾ ಹೋಗ ಮಾರ್ಗ ಮಧ್ಯಕ್ಕೆ ಬರ್ತೈತಿ. ದೋಸ್ತ್ರೆ ನೋಡ್ರಿಪ್ಪ, ಎಷ್ಟು ಮಸ್ತಾಗಿರುವಂಥ ಒಂದು ಗ್ರೀನ್ ವ್ಯಾಲಿ ರೆಸಾರ್ಟ್ ಗಾರ್ಡನ್ ಐತಿ ಅಂತ ಎಷ್ಟು ಮಸ್ತ್ ಕಾಣಕತ್ತೈತಿ. ದೋಸ್ತ್ರ ಹೇಳಬೇಕಂತಂದ್ರೆ 20 ರೂಪಾಯಿ ಟಿಕೆಟ್ ಐತಿ. ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಅದೇ ರೀತಿ ಒಳಗಡೆ ಹೋಗಿ ಮಸ್ತಾಗಿ ಕುಂತ ಊಟ ಗೀಟ ಮಾಡಿ ನೆಮ್ಮದಿಯಿಂದ ಬರ್ಬೋದು. ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರೂ ಸೇರಿ ಹೋಗಿ ಇಲ್ಲಿ ನೋಡ್ಕೊಂಡು ಬರ್ಬೋದು. ದೋಸ್ತ್ರ ಇವಾಗ ಮುಂದುಗಡೆ ಹೊಂಟಿವಿ. ಮುಂದುಗಡೆ ಹೋಗಿ ಗಾರ್ಡನ್ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ್ರಿ. ದೋಸ್ತ್ರ ಹೇಳಬೇಕಂತಂದ್ರೆ ನೋಡ್ರಿ, ನೇಚರ್ ಮುಂದೆ ಏನೈತಲ್ಲ, ನಾವು ಒಂದೇ ಒಂದು ಪರ್ಸೆಂಟ್ ಅಷ್ಟು ನಾವು ಹೋಲಿಕೆ ಆಗಂಗಿಲ್ಲ. ಯಾಕಂದ್ರೆ ಈ ಹೋಲ್ ವರ್ಲ್ಡ್ ಅಂತ ಏನೈತಲ್ಲ, ಒಂದು ಹಿಡಿ ಮುಷ್ಟಿ ಬರೇ ಹಿಡಿ ಮುಷ್ಟಿ ಅಷ್ಟು ಮಣ್ಣು ತಯಾರಾಗಬೇಕಂದ್ರೆ ಎಷ್ಟೋ ವರ್ಷಗಳ ಪರಿಶ್ರಮ ಇದೆ ಅಂತ, ಎಷ್ಟೋ ವರ್ಷಗಳ ಒಂದು ಇದು ಐತೆ ಅಂತ. ಆ ಒಂದು ಕಾರಣದಿಂದ ನೀವು ಹುಟ್ಟೇವಲ್ಲ, ಅದಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ಈ ಒಂದು ಪ್ರಕೃತಿ, ಈ ಒಂದು ಏನೈತಲ್ಲ ಇದು ಉತ್ಪಾದನೆ ಆಗೈತಿ. ಅದೇ ರೀತಿ ನೋಡ್ರಿಪ್ಪ, ಈ ಪ್ರಕೃತಿ ಅನ್ನೋದ ಒಂಥರ ಬಹಳ ವಿಚಿತ್ರ. ಇಂಥ ಪ್ಲೇಸ್ಗಳಿಗೆಲ್ಲ ನಾವು ಹೋಗಿ ನಾವು ನೋಡ್ಕೊಂಡು ಬಂದರೆ ಹೆಂಗಾಗುತ್ತೆ ಅಂತಂದ್ರೆ, ಎಷ್ಟೋ ನಮ್ಮ ತಲೆಯಲ್ಲಿರುವಂಥ ಪ್ರೆಷರು, ಮೈಂಡು, ಟೆನ್ಷನ್ನು ಏನೋ ಒಂದು ಇರುತ್ತಲ್ಲ, ಅದು ಒಂದು 90% ಆದರೂ ಕಡಿಮೆ ಆಗುತ್ತೆ. ಆ ಒಂದು ಕಾರಣದಿಂದ ನಾನು ಕೂಡ ಇಂಥ ಪ್ಲೇಸ್ಗಳಿಗೆ ತಪ್ಪದೇ ವಿಸಿಟ್ ಮಾಡ್ತೀನಿ. ಯಾಕಂದ್ರೆ ಲೈಫ್ನಾಗ ಯಾವುದೇ ಒಂದು ಕೆಟ್ಟದಾದಂಥ ಹ್ಯಾಬಿಟ್ ಇಲ್ಲ. ಯಾಕಂತಂದ್ರೆ ಕುಡಿಯೋಂಗಿಲ್ಲ, ಸಿಗರೇಟ್ ಸೇದೋಂಗಿಲ್ಲ, ಇಸ್ಪೀಟ್ ಆಡೋಂಗಿಲ್ಲ, ಈ ರಮಿ ಗಿಮಿ ಆಡಿಲ್ಲ.
ಆಡಂಗಿಲ್ಲ. ಇಂಥ ಒಂದು ಇಂಥ ಒಂದು ವರ್ಕ್ ಪ್ರೆಷರಲ್ಲಿ ಏನೋ ಒಂದು ನಮಗೆ ಹ್ಯಾಬಿಟ್ ಬೇಕಾಗುತ್ತೆ. ಆ ಒಂದು ಹ್ಯಾಬಿಟ್ ಪುಸ್ತಕ ಓದೋದಾಗಲಿ, ನಾವು ದೇಶ ಸುತ್ತೋದಾಗಲಿ, ಈ ಥರ ಪ್ಲೇಸ್ಗಳಿಗೆ ಹೋಗೋದಾಗಲಿ ನಮಗೆ ಅದು ಬಹಳ ಒಂದು ನೆಮ್ಮದಿ ಕೊಡ್ತೈತಿ. ದೋಸ್ತ್ರೆ, ಮುಂದೆ ಮುಂದೆ ಹೊಂಟ್ವಿ. ನಮ್ಮ ಹುಡುಗ ನಮ್ಗೆ ತೋರಿಸ್ಕೊಂಡು ಹೊಂಟ. ದೋಸ್ತ್ರೆ ನೋಡ್ರಿ, ಎಷ್ಟು ಚೆನ್ನಾಗಿರುವಂಥ ಒಂದು ಇಲ್ಲಿ ಒಂದು ಇದು ಐತಿ. ಏನಪ್ಪ ಅಂತಂದ್ರೆ ಹೊಂಡದ ಥರ ನೀರಿದಾವೆ. ನೀರು ಎಷ್ಟು ಮಸ್ತ್ ಕಾಣಕತ್ತಾವಂತ. ಇವಾಗ ಮುಂದ್ಗಡೆ ಹೋಗುಣ್ರಿ, ಹೆಂಗೈತಿ ಹೆಂಗಿಲ್ಲ ಅಂತ ನೋಡುಂಬರಿ. ದೋಸ್ತರ, ಹೇಳ್ಬೇಕಂತಂದ್ರೆ ಇಂಥ ಪ್ಲೇಸಿಗೆ ಹೋದ್ರೆ ಭಾಳ ಖುಷಿ ಆಗ್ತೈತಿ ನಂಗೆ. ಭಾಳ ಒಂದು ಏನಾಕೈತೆ ಅಂತಂದ್ರೆ ನೆಮ್ಮದಿ ಸಿಗ್ತೈತಿ. ದೋಸ್ತರ, ಇಲ್ಲಿ ನೋಡ್ರಿಪ್ಪ, ಒಂದು ಚಿಕ್ಕದಾದ ಒಂದು ಕೆಫೆಟೇರಿಯಾ ಟೈಪ್ ಐತಿ. ಈಗ ಭಾಳ ಜನ, ಕಡಿಮೆ ಜನ ಇದಾರಂತಂತೇಳಿ ಇಲ್ಲಿ ಓಪನ್ ಮಾಡಿಲ್ಲ. ನಾವು ಕೂಡ ಒಳಗಡೆ ಹೋಗಲಿಲ್ಲ. ದೋಸ್ತ್ರ, ನೋಡ್ರಿಪ್ಪ, ಯಪ್ಪ 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 ಯಪ್ಪ, ಈ ಪ್ರಕೃತಿ ಎಷ್ಟು ನೋಡ್ರಿ ನೋಡ್ರಿ ನೋಡ್ರಿ, ಎಂಥ ದೊಡ್ಡದಾದಂಥ ಪ್ರಕೃತಿ ಮುಂದೆ ನಾವು ಎಷ್ಟು ಚಿಕ್ಕವರಲ್ಲ. ಆದರೂ ಕೂಡ ನನ್ನ ಮನೆ, ನನ್ನ ಕಾರು, ನನ್ನ ದೊಡ್ಡದು, ನಾನು ಹಂಗೆ ಮಾಡಿದೆ, ನೀ ಹಿಂಗೆ ಮಾಡಿದೆ ಅನ್ಕೊತೀವಿ. ಯಾಕಂತಂದ್ರೆ ಈ ಪ್ರಕೃತಿ ಮುಂದೆ ನಾವು ಏನೂ ಇಲ್ಲ. ಆ ಒಂದು ಕಾರಣದಿಂದ ಏನೇ ಆಗಲಿ, ಡೌನ್ ಟು ಅರ್ತ್ ಆಗಿರಲಿ, ಸಿಂಪ್ಲಿಫೈ ಆಗಿರಲಿ, ಲೈಫ್ನ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಜೀವನಾನ ಚೆನ್ನಾಗಿ ನಡೆಸಿ ಅಂತ ಹೇಳ್ತೀನಿ. ದೋಸ್ತ್ರೆ, ನೋಡ್ರಿಪ್ಪ, ಎಷ್ಟು ಮಸ್ತಾಗಿರುವಂಥ ಒಂದು ಫಾಲ್ಸ್ ಅಂತಾರಲ್ಲ, ಫಾಲ್ಸ್ ಅಲ್ಲ, ಇಲ್ಲಿ ನೇಚರ್ ಕಾಣಕತ್ತೈತಿ. ಅದೇ ರೀತಿ ನಿಮಗೆ ಇಲ್ಲಿ ಫಾಲ್ಸ್ ಕೂಡ ಇದೆ. ನಾನು ಜೂಮ್ ಮಾಡಿ ತೋರಿಸ್ತೀನಿ, ಅದನ್ನು ಕೂಡ ನೋಡ್ರಿ. ಇಲ್ಲಿ ಕೆಳಗಡೆ ಬಿಡ್ತಿದ್ರಂತ, ಈಗ ಯಾಕೆ ಬಿಡಾತಿಲ್ಲ ಅಂತಂದ್ರೆ ನೀರು ಭಾಳ ಐತಂತ. ನೀರು ಭಾಳ ಇರೋದ್ರಿಂದ ಅಲ್ಲಿ ಕಾಲುಗಳು ಜಾರ್ತಾವ. ಆ ಒಂದು ಕಾರಣದಿಂದ ಬಿಡಾಕತ್ತಿಲ್ಲ. ದೋಸ್ತರ, ಅಲ್ಲಿ ಒಂದು ದೂರದಿಂದ ಕಾಣ್ತಾ ಇರೋದು ಒಂದು ಚಿಕ್ಕದಾದ ಒಂದು ಇದ್ರ ಥರ ಮಾಡಿದ್ದಾರೆ, ಹಟ್ ಟೈಪ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಕೂತ್ಬಿಟ್ಟು ಊಟ ಮಾಡ್ಬೋದು, ತಿಂಡಿ ತಿನ್ಬೋದು. ಆ ಒಂದು ಕಾರಣದಿಂದ ನೋಡ್ರಿಪ್ಪ, ಅದೇ ರೀತಿ ಹೇಳ್ಬೇಕಂದ್ರೆ ಕಪಲ್ಸಿಗೆ ಮಸ್ತಾಗಿರುವಂಥ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂತಂದರೆ ಬಹಳ ಒಂದು ಚೆನ್ನಾಗಿರುವಂಥ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಹಳ ಹಳೇದ ಅನಿಸುತ್ತೆ ಇದು ಗ್ರೀನ್ ವ್ಯಾಲ್ಯೂ ರೆಸಾರ್ಟ್. ಆ ಒಂದು ಕಾರಣದಿಂದ ನೀವು ಕೂಡ ಈ ಸೈಡ್ ಬಂದ್ರೆ ಏನು ಮಾಡ್ರಿ, ವಿಸಿಟ್ ಮಾಡಿ ಹೋಗ್ರಿ. ಯಾಕಂತಂದ್ರೆ ಮಾಡ್ಬೇಕ್ರಿ, ಜೀವನದಾಗ ಏನೈತ್ರಿ, ಒಳ್ಳೇದನ್ನ ಮಾಡಬೇಕು, ಒಳ್ಳೇದನ್ನ ನೋಡಬೇಕು, ಒಳ್ಳೇದನ್ನ ಅಳವಡಿಸ್ಕೋಬೇಕ್ರಿ. ಅದೇ ರೀ ಜೀವನ. ದೋಸ್ತ್ರೆ, ನೋಡ್ರಿಪ್ಪ, ನಾನು ಕೂಡ ನಿಮಗೆ ಜೂಮ್ ಮಾಡಿ ತೋರ್ಸಾಕತ್ತೀನಿ. ನೇಚರ್ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ. ಅದೇ ರೀತಿ ಫಾಲ್ಸ್ ಕೂಡ ನೋಡಿದ್ರಿ. ದೋಸ್ತ್ರ, ಇಂಥ ಪ್ಲೇಸ್ಗಳಿಗೆಲ್ಲ ನಾವು ಕೂಡ ದರ್ಶನ ಮಾಡ್ಬೇಕು, ನೋಡ್ಬೇಕು. ಆ ಒಂದು ಕಾರಣದಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.